ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಎಐ ದುರ್ಬಳಕೆ ವಿರುದ್ಧ ಕಾಂತಾರ ಕನಕವತಿ ಈಗ ಫುಲ್ ಗರಂ ಆಗಿದ್ದಾರೆ. ನಟಿ ರುಕ್ಮಿಣಿ ವಸಂತ್ ಎಐ ಜನರೇಟೆಡ್ ಫೋಟೋ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ, ಗ್ರೀನ್ ಕಲರ್ ಬಿಕಿನಿಯಲ್ಲಿ ವೈರಲ್ ಆಗಿದ್ದಂತ ರುಕ್ಮಿಣಿ ವಸಂತ್ ಅವರ ಫೋಟೋಗಳನ್ನ. ಆ ವೈರಲ್ ಫೋಟೋ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರುಕ್ಮಿಣಿ ವಸಂತ್ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ನಟಿ ರುಕ್ಮಿಣಿ ವಸಂತ್ ಹೆಸರಲ್ಲಿ ಎಐ ಜನರೇಟೆಡ್ ಫೇಕ್ ಫೋಟೋಗಳು ವೈರಲ್ ಆಗಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತ ಎಲ್ಲಾ ಚಿತ್ರಗಳು ಸಂಪೂರ್ಣ ನಕಲಿ ಅಂತ ನಟಿ ರುಕ್ಮಿಣಿ ವಸಂತ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾಫ್ ಫೋಟೋ ಸೃಷ್ಟಿ ಮಾಡಿ ಹಂಚಿಕೆ ಮಾಡಲಾಗ್ತಾ ಇದೆ. ಈ ಮೂಲಕ ವೈಯಕ್ತಿಕ ಗೌಪ್ಯತೆಗೆ ಗಂಭೀರ ಧಕ್ಕೆ ತಂದಿದ್ದಾರೆ ಎನ್ನುವಂತ ಆರೋಪ ಮಾಡಿದ್ದಾರೆ. ಇನ್ನು ಫೇಕ್ ಕಂಟೆಂಟ್ ಕ್ರಿಯೇಟರ್ಸ್ ವಿರುದ್ಧ ಸೈಬರ್ ಕ್ರೈಮ್ಗೆ ದೂರು ಕೊಟ್ಟಿದ್ದಾರೆ. ಕಾನೂನು ಕ್ರಮ ಶುರುವಾಗಿದೆ. ನಕಲಿ ಫೋಟೋಗಳನ್ನ ಶೇರ್ ಮಾಡಬೇಡಿ, ಪ್ರೋತ್ಸಾಹಿಸಬೇಡಿ ಅಂತ ಅಭಿಮಾನಿಗಳಲ್ಲಿ ಮನವಿ ಮಾಡಿದ್ದಾರೆ. ಫೇಕ್ ಫೋಟೋ ವೈರಲ್ ಪ್ರಕರಣಕ್ಕೆ ನಟಿ ಅಧಿಕೃತ ಪ್ರತಿಕ್ರಿಯೆ ಕೊಟ್ಟಿರೋದು ಇದು ಬೇಜವಾಬ್ದಾರಿತನದ ಪರಮಾವಧಿ ಅಂತ ಕಿಡಿಕಾರಿದ್ದಾರೆ ನಟಿ ರುಕ್ಮಿಣಿ ವಸಂತ್. ಅಭಿಮಾನಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ನಟಿ ರುಕ್ಮಿಣಿ ವಸಂತ್ ಅವರು. ಎಐ ವಿಡಿಯೋ, ಎಐ ಜನರೇಟೆಡ್ ಫೋಟೋಗಳು ವೈರಲ್ ಆಗ್ತಾ ಇವೆ. ಗ್ರೀನ್ ಕಲರ್ ಬಿಕಿನಿಯಲ್ಲಿ ನಟಿ ರುಕ್ಮಿಣಿ ವಸಂತ್ ಅವರ ಮೊದಲ ಬಿಕಿನಿ ಫೋಟೋ ಶೂಟ್ ಇದು ಅಂತೇಳಿ ಒಂದು ಪೋಸ್ಟ್ ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ರುಕ್ಮಿಣಿ ವಸಂತ್ ಅವರೇ ಅಧಿಕೃತವಾಗಿ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಪೋಸ್ಟ್ ನೀವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ನಕಲಿ ಫೋಟೋಗಳು, ಎಐ ಜನರೇಟೆಡ್ ಫೋಟೋ ಮತ್ತೆ ವಿಡಿಯೋಗಳು ವೈರಲ್ ಆಗ್ತಿವೆ. ಈ ಫೋಟೋಗಳಿಂದಾಗಿ, ವಿಡಿಯೋದಿಂದಾಗಿ ಗೌಪ್ಯತೆಗೆ ಧಕ್ಕೆಯುಂಟಾಗ್ತಾ ಇದೆ. ಹೀಗಾಗಿ ಯಾರು ಈ ಫೋಟೋಗಳನ್ನ ಶೇರ್ ಮಾಡಬೇಡಿ, ಪೋಸ್ಟ್ ಮಾಡಬೇಡಿ ಅಂತೇಳಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸೈಬರ್ ಕ್ರೈಮ್ ಠಾಣೆಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಒಂದಷ್ಟು ಪಡ್ಡೆ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ನಟಿಯರ ಕೆಲ ಫೋಟೋಗಳನ್ನ ಇಟ್ಕೊಂಡು ಈ ರೀತಿಯಾಗಿ ಬಿಕ್ರಿ ಫೋಟೋಗಳು, ಅರ್ಧಂಬರ್ಧ ಬಟ್ಟೆ ಹಾಕಿರುವಂತ ಫೋಟೋಗಳನ್ನ ಕ್ರಿಯೇಟ್ ಮಾಡಿ ವೈರಲ್ ಮಾಡ್ತಾರೆ. ಅಂತವರ ವಿರುದ್ಧ ಈಗ ಕಾನೂನು ಸಮರ ಸಾರಿದ್ದಾರೆ ನಟಿ ರುಕ್ಮಿಣಿ ವಸಂತ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಫಿಲ್ಮ್ ರಿಪೋರ್ಟರ್ ಕೀರ್ತಿ. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಕೀರ್ತಿ, ಕೆಲ ಪಡ್ಡೆ ಹುಡುಗರು ಇಂಥ ಕೆಲಸನೇ ಮಾಡ್ತಾ ಇರ್ತಾರೆ. ನಟಿಯರ ಒಂದಷ್ಟು ನಕಲಿ ಫೋಟೋಗಳನ್ನ, ಬಿಕಿನಿ ಫೋಟೋಗಳನ್ನ ಸೃಷ್ಟಿ ಮಾಡಿ ವೈರಲ್ ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ಈಗ ರುಕ್ಮಿಣಿ ವಸಂತ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮುಂದಿನ ಕ್ರಮ ಏನ್ ಕ್ಲಾರಿಟಿ ಕೊಟ್ಟಿದ್ದಾರೆ ರುಕ್ಮಿಣಿ? ಸೌಖ್ಯ ಅವರೇ, ಇದಾಗಲೇ ನಾವು ನೋಡೋದಾದರೆ ಸೆಲೆಬ್ರಿಟೀಸ್ ಅಂದ ತಕ್ಷಣ ಪಬ್ಲಿಕ್ ಫಿಗರ್ಸ್, ಇವರ ಫೋಟೋಗಳ ಮೇಲೆ ನಾವು ಯಾವ ರೀತಿ ಬೇಕಾದರೂ ಪ್ರಯೋಗ ಮಾಡಬಹುದು ಅನ್ನುವಂಥದ್ದು ಈಗ ಎಲ್ಲರೂ ಒಂದು ನಾರ್ಮಲ್ ಆಗಿ ತಗೊಂಡಿರೋವಂಥದ್ದು. ಆ ಒಂದು ಯೋಚನೆ ಎಲ್ರಿಗೂ ಸಹ ಬರುತ್ತೆ. ಆದರೆ ರುಕ್ಮಿಣಿಯವರು ಈ ಹಿಂದೆ ಕೂಡ ಒಂದಷ್ಟು ಬಿಕ್ನಿ ಫೋಟೋಸ್ ನಾವು ನೋಡಿದ್ವಿ. ಈಗಲೂ ಸಹ ಗೂಗಲ್ ಸರ್ಚಲ್ಲಿ ನಾವು ನೋಡಿದ್ರೆ ಬಿಕ್ನಿ ಫೋಟೋಸ್ ಅವ್ರದ್ದು ಕಾಣಿಸುತ್ತೆ. ಆದರೆ ರಿಯಲಿಸ್ಟಿಕ್ ಆಗಿ ನಿನ್ನೆ ಕಂಡಂತಹ ಒಂದು ಗ್ರೀನ್ ಬಿಕ್ನಿ ಫೋಟೋ ಅವ್ರದ್ದು ಎಲ್ಲ ಕಡೆ ವೈರಲ್ ಆಗಿತ್ತು. ಅದರಲ್ಲೂ ಸಹ ತಮಿಳು ಮಾಧ್ಯಮದವರು ಇರಬಹುದು, ಜೊತೆಗೆ ತಮಿಳು ಟ್ವೀಟ್ಗಳಲ್ಲಿ ನಾವು ಈ ಒಂದು ಅವರ ಫೋಟೋವನ್ನು ಮಾರ್ಫ್ ಮಾಡಿರೋವಂಥದ್ದು ನಾವು ನೋಡಿದ್ವಿ. ಇದನ್ನು ನೋಡಿದ ತಕ್ಷಣ ರುಕ್ಮಿಣಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನಿದು ರಿಯಲ್ ಫೇಕ್ ಒಂದು ಕೇಳೇ ಬಿಡೋಣ ಅನ್ನುವಂಥದ್ದು ಒಂದು ಪ್ರಯತ್ನದಲ್ಲಿ ಕೂಡ ಇದ್ವಿ. ಆದರೆ ರುಕ್ಮಿಣಿ ಅವರು ಇದಕ್ಕೆ ಎಲ್ರಿಗೂ ಪ್ರತ್ಯೇಕವಾಗಿ ಅವರು ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಹೀಗಾಗಿ ಇವತ್ತು ತಡವಾದರೂ ಪರವಾಗಿಲ್ಲ ಅನ್ನುವಂಥ ಕಾರಣಕ್ಕೆ ಇವತ್ತು ಅದು ಟೀಮ್ ಅವ್ರಿಗೆ ಯಾವಾಗ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡ್ತಾರೆ ಅವ್ರಿಗೆ ಒಂದು ಗಮನಕ್ಕೆ ಬಂದಾಗ ಟೀಮ್ ಅವ್ರ ಜೊತೆ ಮಾತಾಡಿ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ರುಕ್ಮಿಣಿ ಅವರು ಮಾಡಿರುವಂತಹ ಪಾತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಇರಬಹುದು, ಈಗ ಪರಭಾಷೆಯಲ್ಲಿ ಮಾಡ್ತಿರುವಂಥ ಪಾತ್ರಗಳು ಎಲ್ರಿಗೂ ಸಹ ಸ್ಫೂರ್ತಿ. ಕನ್ನಡದ ನಟಿ ಪರಭಾಷೆಯಲ್ಲಿ ಮಿಂಚ್ತಿದ್ದಾರೆ ಅನ್ನುವಂಥ ಒಂದು ಹೆಮ್ಮೆ, ಖುಷಿ, ಗೌರವ ಎಲ್ರಿಗೂ ಇರುವಂಥದ್ದು. ಅಂದರೆ ಅವರ ತಂದೆ ಆರ್ಮಿ ಇರುವಂಥದ್ದು. ಹೀಗಾಗಿ ಆ ಒಂದು ಪ್ರೊಫೆಷ್ನಲ್ ಬಂದಂಥವರು ಅಷ್ಟು ಡಿಸಿಪ್ಲಿನಾಗಿ ಬೆಳೆದು ಬಂದಿರ್ತಾರೆ. ಆ ಪಾತ್ರಗಳು ಚೂಸ್ ಮಾಡೋದಿರ್ಬೋದು ಅಥವಾ ಪ್ರೊಫೆಷ್ನಲ್ ಫೋಟೋಶೂಟ್ಗಳು ಇರಬಹುದು, ಯಾವ ರೀತಿ ಮಾಡೋದ್ರೂ ಧಕ್ಕೆ ಬರಬಾರ್ದು, ಕುಟುಂಬಕ್ಕೆ ತಮ್ಮ ಅಭಿಮಾನಿಗಳಿಗೆ ನೋವಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರುಕ್ಮಿಣಿಯವರು ಯಾವಾಗಲೂ ಸಹ ಆ ಒಂದು ಪರಿಜ್ಞಾನದಿಂದ ವರ್ತಿಸ್ತಾರೆ. ಆದರೆ ಈ ಒಂದು ಫೋಟೋಸ್ ಕಂಡು ಬಂದ ತಕ್ಷಣ ಅವರು ಕೂಡಲೇ ಈಗ ರಿಯಾಕ್ಟ್ ಮಾಡಿರುವಂಥದ್ದು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಇದು ಬೇಜವಾಬ್ದಾರಿಯ ಪರಮಾವಧಿ, ಈ ರೀತಿ ಒಂದು ಫೋಟೋಗಳು ಮಾರ್ಫ್ ಮಾಡಿದ್ದಾರೆ, ಜೊತೆಗೆ ಇದು ನಕಲಿ ಫೋಟೋ, ಇದು ನಾನು ಫೋಟೋಶೂಟ್ ಮಾಡಿಸಿರುವಂಥದ್ದು ಅಲ್ಲ ಅನ್ನುವಂಥದ್ದನ್ನು ಅವರು
ತುಂಬ ಕ್ಲಿಯರಾಗಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಈ ರೀತಿ ಒಂದು ಫೋಟೋಗಳು ಕಂಡಾಗ ನೀವು ಪ್ರೋತ್ಸಾಹಿಸಬೇಡಿ, ಶೇರ್ ಮಾಡಬೇಡಿ. ಇದನ್ನು ಇನ್ನೂ ನೀವು ಶೇರ್ ಮಾಡಿದಷ್ಟು ಪ್ರೋತ್ಸಾಹ ಕೊಟ್ಟಂಗೆ. ಹೀಗಾಗಿ ನಟಿಯರ ಮೇಲೆ ಮಾಡ್ತಿರುವಂತಹ ಈ ಒಂದು ದುರ್ಬಳಕೆ ಫೋಟೋಸ್ ಇರಬಹುದು, ಇದಕ್ಕೆ ಯಾವ ರೀತಿ ಒಂದು ಬೆಂಬಲವನ್ನು ಕೊಡಬೇಡಿ ಅನ್ನುವಂಥದ್ದು ಹೇಳಿದ್ದಾರೆ. ಈ ಹಿಂದೆ ಕೂಡ ಸಪ್ತಮಿ ಗೌಡ ಅವರು ಪಾಪ್ರಾಜಿ ಅವರ ವಿರುದ್ಧ ನಿಂತಿದ್ರು. ಆವಾಗಲೂ ಸಹ ರುಕ್ಮಿಣಿ ವಸಂತ್ ಅವರು ತಮ್ಮ ಇನ್ಸ್ಟಾ ಸ್ಟೋರಿನಲ್ಲಿ ಪೋಸ್ಟ್ ಮಾಡಿದ್ರು, ಹೆಣ್ಮಕ್ಳಿಗೆ ಗೌರವವನ್ನು ಕೊಡಬೇಕು, ಅವರ ಧರಿಸುವಂತಹ ಬಟ್ಟೆ ಮೇಲೆ ಯಾರನ್ನೂ ಜಡ್ಜ್ ಮಾಡಬಾರ್ದು ಅನ್ನುವಂಥದ್ದನ್ನು ರುಕ್ಮಿಣಿ ಅವರು ಹೇಳಿದರು. ಈಗಲೂ ಸಹ ತಮ್ಮ ಪರವಾಗಿ ತಾವು ಡಿಫೆಂಡ್ ಮಾಡ್ಕೊಂಡಿರುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಕೀರ್ತಿ ಡೀಟೇಲ್ಸ್ಗೆ.